ಪುಟ್ಟರಾಜು SN ರೆಡ್ಡಿ. ನಮ್ಮೂರು ಬಂದು ಸೊನೆಯಲ್ಲಿ ಗುಂಡಿಗೇರಿ ಪೋಸ್ಟು ಸಾಕುವಳ್ಳಿ ದೊಡ್ಡಪ್ಪಲ್ಲಿ ಬೆಂಗಳೂರು ಜಿಲ್ಲೆ. ನಾನು ಫಸ್ಟ್ ದೊಡ್ಡಬಳ್ಳಾಪುರದಲ್ಲಿ 6ನೇ ಕ್ಲಾಸ್ಗೆ ಹಾಸ್ಟೆಲ್ಗೆ ಬಂದೆ. ನನಗೆ ಎಜುಕೇಷನ್ ಬರಲಿಲ್ಲ. ನನಗೆ ಅವಮಾನ ಆಗಿ ಸ್ಕೂಲ್ ಬಿಟ್ಟೆ. ಮನೆಗೆ ಸ್ಕೂಲ್ ಬಿಟ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೀಲಿಂಗ್ ಅದು. ಆಮೇಲೆ ಅಪ್ಪನಿಗೆ ಸಪೋರ್ಟ್ ಮಾಡಿಕೊಂಡು ಊರಲ್ಲಿ ಕುರಿಗಳು ಮೇಯಿಸ್ಕೊಂಡು ಊರಿಗಳು, ಹಸುಗಳು, ಮೇಕೆಗಳು ಎಲ್ಲ ಮಂದಿ ಹಸುಗಳು ಎಲ್ಲ ಮೇಯಿಸ್ಕೊಂಡು ಒಂದು 2 ವರ್ಷ ಊರಾಗಿದ್ದೆ. ನಮ್ಮ ಅಪ್ಪನ ತಂಗಿ ಟೀಚರ್ ಬೆಂಗಳೂರಲ್ಲಿ. ಆ ಅಮ್ಮ ಒಂದು ಅಂಗಡಿ ಇದ್ದೀನಿ ಫಸ್ಟ್ ಚಿಲ್ಲರೆ ಅಂಗಡಿ. ಆ ಚಿಲ್ಲರೆ ಅಂಗಡಿ ನೋಡ್ಕೊಳಕ್ಕೆ ಏನಿಲ್ಲ ನನ್ನ ಕರ್ಕೊಂಡು ಬೆಂಗಳೂರಿಗೆ. ನಮ್ಮ ಅಪ್ಪನ ಕಲ್ಸಕ್ಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಇನ್ನೊಬ್ಬರ ಮನೆಗೆ ಹೋಗ್ಬಾರ್ದು ಅನ್ನೋ ಉದ್ದೇಶ ಇತ್ತು ನಮ್ಗೆ. ಸರಿ ಬೇಡ ಬಿಡಿ ಅಂತ ಅದೇ ಅಂಗಡಿನೇ ನಮ್ಮಪ್ಪ ಬಂದು ಪರ್ಚೇಸ್ ಮಾಡಿಕೊಟ್ರು. ಅದೇ ಅಂಗಡಿ ಒಂದಷ್ಟು ದಿನ ಜೀವನ ಮಾಡಿದೆ. ನನಗೆ ಅದರಲ್ಲಿ ಒಂಚೂರು ಖುಷಿ ಐತೆ ಅನಿಸ್ತಾ ಇತ್ತು. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಕೊರತೆ ಇತ್ತು. ನನ್ನ ಜೀವನ ಹಿಂಗೆ ಆಗುತ್ತಲ್ಲಪ್ಪ, ಏನು ಮಾಡೋದು ಒಂದು ಕುಗ್ದಂಗೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಒಂದು ಆಟೋ ತಗೊಂಡೆ. ಅವರು ಆಟ ಅಂಗಡಿ 2 ಮೇಂಟೈನ್ ಮಾಡ್ತಾ ಇದ್ದೆ. ಹಂಗೆ ಇನ್ನೂ ಒಂದು ಜೀವನ ಮಾಡಬೇಕು ಅಂತ ಒಂದು ಟ್ಯಾಕ್ಸ್ ತಗೊಂಡೆ. ಆರಾಮ ಜೀವನ ಮಾಡ್ತಾ ಇದ್ದೆ. ಒಂದು ಹುಡುಗಿನ ಲವ್ ಮ್ಯಾರೇಜು ಊರು ಕರ್ಕೊಂಡು ಮದುವೆ ಆಗ್ಬಿಟ್ಟೆ. ಮತ್ತೆ ವಾಪಸ್ ಬೆಂಗಳೂರಿಗೆ ಒಂದು ಜೀವನ ಮಾಡಕ ಈ ಟ್ಯಾಕ್ಸಿ ಆಟೋ ಅಂಗಡಿ ಮುಚ್ಚಿಬಿಟ್ಟೆ. ಅಂಗಡಿ ಲಾಸ್ ಆಗಿ ಮುಚ್ಚಿಬಿಟ್ಟೆ. ಮಾರ್ಸಂದಲ್ಲಿ ಬಂದು ಮನೆ ಮಾಡಿದೆ. 1,700 ರೂಪಾಯಿ ಮನೆ ಬಾಡಿಗೆ. ನನ್ನ ಸಂಬಳ ಒಂದು 4,000 ರೂಪಾಯಿ. ಆಮೇಲೆ ಅದು ಸಾಲ್ತಾ ಇಲ್ಲ, ಮತ್ತೆ ಆಟ ಆಗೋದೆ. ಅಲ್ಲಿಂದ ನಮ್ಮ ಲೈಫ್ ಶುರುವಾಯಿತು. GM ಪ್ರಕಾಶ್ ಅಂತಿದ್ರು. ಅವರು ನೀವು ಮಾಡ್ತೀರಾ ಅಂತಂದ್ರು. ಮಾಡ್ತೀವಿ ಅಂದೆ. ಸ್ವಲ್ಪ ಅಮೌಂಟು ಕಷ್ಟ ಇತ್ತು. ಅವರೇ ಅಡ್ವಾನ್ಸ್ ಎಲ್ಲ ಕೊಡಿಸಿ ಇದು ಮಾಡಿಸಿದ್ರು. ಒಂದು ಬಸ್ ತುಮಕೂರು ಸಸ್ತಿಕ್ ಅಂತೇಳಿ, ಆ ಬಸ್ ಮೇಲೆ ನಂಬರ್ ಇತ್ತು. ಆ ನಂಬರ್ ತಂದು ಕಾಲ್ ಮಾಡಿದಾಗ ಅವ್ರು ಇಮ್ಮಿಡಿಯೇಟ್ 8 ಗಾಡಿ ಕಳ್ಸ್ಕೊಟ್ಬಿಟ್ರು. ಕೊರೋನಾ ಬಂತು, ಈ ಬಿಸ್ನೆಸ್ ಸ್ಟಾಪ್ ಆಯ್ತು. ಆಮೇಲೆ ಏನ್ ಮಾಡಿದ್ವಿ, ಒಂದು ಕಾರ್ ಶುರು ಮಾಡ್ಕೊಂಡ್ವಿ. ಒಂದು ಹೋಟೆಲ್ ಮಾಡ್ಕೊಂಡ್ವಿ. ರಿಯಲ್ ಎಸ್ಟೇಟು ಮಾರಾಟ ಶುರು ಮಾಡಿದ್ವಿ. ಇವತ್ತು ದೇವರು ಒಂದು ಮಟ್ಟಕ್ಕೆ ತಿನ್ನಕ ಉಣ್ಣಕ ಒಂದು 10 ಜನಕ್ಕೆ ಅನ್ನ ಕೊಡಕ್ಕೆ ಒಂದು ದಾರಿ ಮಾಡ್ಕೊಟ್ಟಿದೆ. ಈ ತರ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಒಂದು ಮಾನ್ಸ್ಟರ್ ಮೂವಿ ಸಿನಿಮಾನು ಮಾಡಿದ್ವಿ ಮಗನಿಗೋಸ್ಕರ. ಎಲೆಕ್ಷನ್ ಹೋದ್ರೆ ಏನಂತ ಗೆದ್ದೆ ಕೇಳ್ತೀನಿ. ಒಳ್ಳೆ ವ್ಯಕ್ತಿನಾ? ಆಯ್ತಪ್ಪ. ಇವರು ಜಟಾಯು ಅಂತ ಮೀಡಿಯಾದವ್ರು ಇವ್ರನ್ನ ಸೂಪರ್ ಪಾಪ್ ಅಂತಾನೆ ಹೋಗ್ತಾರೆ. ಬಾಯಲ್ಲಿ ಮಾತಾಡೋದಕ್ಕಿಂತ ಗನ್ನಲ್ಲಿ ಮಾತಾಡೋದೇ ಜಾಸ್ತಿ. ಕೌಂಟರ್ ಸ್ಪೆಷಲಿಸ್ಟು. ಅವ್ನು ಸಿನಿಮಾ ಫೀಲ್ಡಲ್ಲಿ ಎತ್ತರವಾಗಿ ಬೆಳಿಬೇಕು ಅಂತ ಒಂದು ಆಸೆ. ಸಿನಿಮಾ ಫೀಲ್ಡಲ್ಲಿ ಬೆಳಿತಾನೋ, ರಾಜಕೀಯದಲ್ಲಿ ಬೆಳಿತಾನೋ, ಬಿಸ್ನೆಸ್ ಅಲ್ಲಿ ಬೆಳಿತಾನೋ, ಬಟ್ ಅವನ ಕಾಲದಲ್ಲಿ ಅವ್ನು ನಿಂತ್ಕೋಬೇಕು. ಬರೆಯೋಕ್ ಬರಲ್ಲ, ಓದಕ್ ಬರಲ್ಲ, ಇವತ್ತೆಲ್ಲ ಅವನೇ ಮೇಂಟೈನ್ ಮಾಡ್ತಾನೆ. ಬಟ್ ಅವ್ನು ಮಾಡ್ತಾನೆ ಅನ್ನೋದು ಒಂದು ಧೈರ್ಯ ಬಂದಿದೆ ನನಗೆ. ಏನೇ ಇದ್ರು ನಿಭಾಯಿಸ್ತಾನೆ ಅನ್ನೋದು ನಮಗೆ ಒಂದು ಅವನ ಕಡೆನೂ ಒಂದು ಧೈರ್ಯ ಸಿಕ್ಕಿದೆ. ಈ ಕೆಲಸ ಇದ್ರೆ ಆ ಕೆಲಸ ಮುಗಿಸ್ಬೇಕು ಅನ್ನೋ ಜವಾಬ್ದಾರಿ ಜಾಸ್ತಿ ಇದೆ. ನನ್ನ ಹೆಸರು ಬಂದು ಸಂತೋಷ್ ರೆಡ್ಡಿ ಅಂತ. ನಾನು ದೊಡ್ಡಬಳ್ಳಾಪುರದವನು. ಈಗ ನಾನು ಅವ್ರ ಜೊತೆ ಕೈ ಜೋಡಿಸಿ ನಾನು ಅದನ್ನ ನೋಡ್ಕೊತಿದ್ದೀನಿ. ನಮ್ಮಪ್ಪ 18ನೇ ವಯಸ್ಸಿಗೆ ಊರಿಗೆ ಹೋಗಿ ಸಿಟಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬಸ್ ಓಡಿಸಿ, ಆಟೋ ಓಡಿಸಿ ಈ ಥರ ಸಾಕಿರೋದು. ಆದರೆ ಯಾವತ್ತೂ ನಮ್ಮಪ್ಪ ನನ್ನ ಕಷ್ಟ ಅನ್ನೋದೇನು ನೋಡಿಸಿಲ್ಲ ಇಲ್ಲಿವರೆಗೂ. ಹಂಗೆ ಅವ್ರ ಕಷ್ಟಗಳೇನು ನನ್ನ ಹತ್ರ ನೋಡ್ಸ್ಕೊಳಲ್ಲ. ಇಲ್ಲಿವರೆಗೂ ನಾನು ಹಂಗೆ ಸಾಕಿದ್ದಾರೆ. ಲೇಬರ್ ಕಾಂಟ್ರಾಕ್ಟು ಮತ್ತು ಶೋರೂಮು, ಕಾರ್ ಶೋರೂಮ್, ರಿಯಲ್ ಎಸ್ಟೇಟು ಎಲ್ಲದೂ ಇದ್ದೀವಿ. ಕಾರ್ಯನ ಮುಗಿಸ್ಕೊಂಡು ಎಷ್ಟು ಉಳಿದೈತಿ, ಎಷ್ಟು ಖರ್ಚು ಅನ್ನೋದು ಎಲ್ಲ ತಗೊಂಡು ಸಾಯಂಕಾಲ ಬಂದ ಲೆಕ್ಕ ಅಪ್ಪ ಹಿಂಗಿದೆ ಅಂತ ತಿಳಿಸ್ತಾರೆ. ಒಂದು ರಾಜಕಾರಣದಲ್ಲಾಗಲಿ ಒಂದು ಬಿಸ್ನೆಸ್ ಅಲ್ಲಾಗಲಿ ಅವನು ಎತ್ತರ ಮಟ್ಟಕ್ಕೆ ಹೋಗೋದು ನಮ್ಮ ಕಣ್ಣಾಗ ನೋಡಿ ಬರ್ಬೇಕು ಅನ್ನೋ ಒಂದು ಆಸೆ. ನನ್ನ ಜೀವನ ನಾನಂತ ರೂಪಿಸ್ಕೊಂಡ್ಬಂದೆ. ಅವನ ಜೀವನ ಅವನೇ ರೂಪಿಸ್ಕೋಬೇಕು. ಬ್ಯಾಕ್ ಸಪೋರ್ಟ್ ನಮ್ದು. ಬಟ್ ಅವ್ನು ಮಾಡಿದ್ರೆ ಇನ್ನ ಖುಷಿ ಸರ್. ನಮ್ಗೆ ಒಳ್ಳೆ ಮನಸ್ಸಿದೆ. ಅವನಿಗ ಜನರನ್ನ ಜಾಸ್ತಿ ಬೆರೆಸ್ತಾನೆ, ಜನರ ಜೊತೆ ಹೋಗ್ತಾನೆ. ಸಣ್ಣ ಮಕ್ಕಳಿಗೆ ಹಿಡಿದು ದೊಡ್ಡವ್ರ ಗಂಟ ಒಂದು ಪ್ಲೀಸ್ ಉದ್ದೇಶ. ನಾನು ಎಲ್ಲ ತರ ಬೆಳಿಬೇಕು, ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಬೇಕು. ಯಾರಿಗೆ ಎಜುಕೇಶನ್ ಇಲ್ಲ ಮತ್ತೆ ಯಾರಿಗೆ ಎಜುಕೇಶನ್ ಕೊಡ್ಸಕ್ ಆಗ್ತಾ ಇಲ್ಲ ಅವ್ರ ತಂದೆ ತಾಯಿ ಕೈಗೆ, ಆ ಥರ ಫ್ಯಾಮಿಲೀಸ್ಗೆ ಎಲ್ಲ ದುಡ್ಡು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ಅಂತ ಬೇಡ, ನನ್ನ ಕೈಲಾದಷ್ಟು. ಇದೆಲ್ಲ ನನ್ನದೇ ಆದಂಥ ಕೆಲಸಗಳಿದೆ, ನಾನು ಅದನ್ನ ನನಸು ಮಾಡಬೇಕು ಅಂತ ಅನಿಸ್ತದೆ. ಈ ವಯಸ್ಸಿಗೆ ಇನ್ನೂ ಒಂದು 18 ವರ್ಷ, ಈ ವಯಸ್ಸಿಗೆ ಅಷ್ಟು ಮಾಡ್ತಾ ಬಂದಾಗ ನಂಗೆ ಇನ್ನೂ ಹುಮ್ಮಸ್ ಬರುತ್ತೆ.
ಇದೇ ಏನೋ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಮೊದಲನೇ ಮೂವಿಗೆಲ್ಲ ಸ್ವಲ್ಪ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ಯಾವ ಥರ ಮಾಡಬೇಕು ಏನು ಅಂತ ಎಲ್ಲ ನನಗೂ ಗೊತ್ತಾಗಿದೆ. ಮುಂದಕ್ಕೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಮಾನ್ಸ್ಟರ್ ಮೂವಿ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ ತರ್ತಾ ಇದೀವಿ. ಈ ಸಿನಿಮಾ ಎಲ್ಲ ಹೋಗಿ ಥಿಯೇಟರ್ ಸಿನಿಮಾ ನೋಡಿ ಆ ಮಗುಗೆ ಒಂದು ಪ್ರೋಸೆಸ್ ತುಂಬಿ ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು. ನೀವೇ ಕರ್ನಾಟಕ ಜನತೆನೇ ಎಲ್ಲ ನೋಡಿ ಆ ರಿಸಲ್ಟ್ ನೀವೇ ಕೊಡಿ. ಜೈ ಕರ್ನಾಟಕ, ಜೈ ಹಿಂದ್.